ದರ್ಶನ್ಗೆ ಸೇರಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂತಹ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ದರ್ಶನ್ ಸಜ್ಜು ಮಾಡಿಕೊಂಡಿದ್ರು. ಇದೀಗ ಶೂಟಿಂಗ್ ಹೋಗೋ ಮೊದಲು ದರ್ಶನ್ ಹಲವು ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ಸ್ಟಾದಲ್ಲಿ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿರುವಂತಹ ಬಾಸ್ ಫ್ಯಾನ್ಸ್ಗಳಿಗೆ ಖಡಕ್ ಆಗಿ ವಾರ್ ಮಾಡಿರುವಂತಹ ಡಿ ಬಾಸ್ ಫ್ಯಾನ್ಸ್ಗಳಿಗೆ ವಾರ್ ಮಾಡುವುದಕ್ಕೆ ಕಾರಣ ಏನು? ದರ್ಶನ್ ಕುರಿತು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಎಸ್, ಹೌದು, ದರ್ಶನ್ ಈ ಹಿಂದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೇಸ್ನಲ್ಲಿ ಜೈಲು ಸೇರಿದ್ರು. ತದನಂತರ ಬೇಲ್ನ ಮೂಲಕ ವಾಪಸ್ ಬಂದಿದ್ರು. ಅದಾದ ಮೇಲೆ ಹೆಂಡತಿ ದರ್ಶನ್ ಅವರನ್ನ ಎಲ್ಲೂ ಕೂಡ ಕಳಿಸ್ತಾ ಇರಲಿಲ್ಲ. ಕಳಿಸ್ಬೇಕು ಅಂದ್ರೆ ಆಕೆಯು ಕೂಡ ಜೊತೆಗೆ ಬರ್ತಾ ಇದ್ರು. ಸ್ಟ್ರಿಕ್ಟ್ ಆಗಿ, ಅದರಲ್ಲೂ ಕೂಡ ಸ್ಟ್ರಿಕ್ಟ್ ಆಗಿ ಎಲ್ಲಾ ರೂಲ್ಸು ಕೂಡ ದರ್ಶನ್ ಫಾಲೋ ಮಾಡೋ ತರ ಮಾಡ್ತಾ ಇದ್ರು. ಹಾಗೆ ಅವರ ಮೊದಲನೇದಾಗಿ ಅವರ ಸ್ನೇಹಿತರನ್ನ ಕಟ್ ಮಾಡಿಸಿದ್ರು. ಹೌದು, ಅದಾದ ನಂತರ ಈಗ ಅಪ್ಡೇಟ್ಸ್ ಬರ್ತಾ ಇದೆ. ಅದು ಕೂಡ ಫ್ರೀಡಮ್ ಟಿವಿಯಲ್ಲಿ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ಒಂದಷ್ಟು ಜನರನ್ನ ಇನ್ಸ್ಟಾಗ್ರಾಮ್ನಲ್ಲಿ. ದರ್ಶನ್ ಅಕ್ಕನ ಮಗನ ಕಾಲಿಗೆ ಬಿದ್ದಂತಹ ಫ್ಯಾನ್ಸ್, ಅದನ್ನ ನೋಡಿದ ದರ್ಶನ್ ಫ್ಯಾನ್ಸ್ ಮೇಲೆ ಫುಲ್ ಗರಂ. ಚಂದು ಕಾಲಿಗೆ ಅಥವಾ ವಿನೀಶ್ ಕಾಲಿಗೆ ಬಿದ್ರೆ ನಂಗೆ ಹತ್ರ ಆಗಲ್ಲ, ಅವರಿಬ್ಬರ ಮೇಲೆ ನನಗೆ ವಿಶೇಷವಾಗಿರುವಂತಹ ಅಭಿಮಾನ ಇದೆ, ಆದ್ರಿಂದ ನಂಗೆ ನೀವು ಹತ್ರ ಆಗೋದಿಲ್ಲ. ಈ ಒಂದೇ ಕಾರಣದಿಂದ ಚಂದು ನನ್ನ ಶೂಟಿಂಗ್ ನಿಂದ ಹೊರಗಿಟ್ಟ ದರ್ಶನ್ ಅವನ ಕಾಲಿಗೆ ನೀವು ಬಿದ್ದಿದ್ದಕ್ಕೆ ನಂಗೆ ಮನಸ್ಸಿಗೆ ನೋವಾಗ್ತಾ ಇದೆ. ನನ್ನ ಮೇಲೆ ಪ್ರೀತಿ ಇದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಮನಸ್ಸಿಗೆ ನೋವಾಗುತ್ತೆ. ನೀವು ಹೀಗೆ ಮಾಡಿದ್ರೆ ನನಗೆ ಹತ್ತಿರವಾಗುವುದಿಲ್ಲ. ನೀವು ಹಾಗೆ ಭಾವಿಸಿದ್ರೆ ಅದು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಬೇಕು. ನೀವು ಹೀಗೆ ಮಾಡೋದು ನನಗೆ ಸ್ವಲ್ಪ ಅಂದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಫ್ಯಾನ್ಸ್ಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿರುವಂತಹ ದರ್ಶನ್. ಎಸ್, ಹೌದು, ವಿಚಾರ ಇಷ್ಟೇ. ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಅಕ್ಕನ ಮಗ ಚಂದು ಕೂಡ ನಟನೆಯನ್ನ ಮಾಡ್ತಾ ಇದ್ರು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಚಂದು ಯಾರು ಅನ್ನೋದ್ರ ಬಗ್ಗೆ. ದರ್ಶನ್ ಜೈಲು ಸೇರಿದಾಗ ಪತ್ನಿ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಸೇರಿದಂತೆ ಕುಟುಂಬದ ಜೊತೆಗೆ ಸಹಾಯಕ್ಕೆ ಈ ಒಬ್ಬ ಚಂದು ಎನ್ನುವಂತಹ ವ್ಯಕ್ತಿಯು ಕೂಡ ನಿಂತಿದ್ರು. ದರ್ಶನ್ ಅಭಿಮಾನಿಗಳಿಗೆ ಚಂದು ಮೇಲೆ ವಿಶೇಷ ಪ್ರೀತಿ ಬೆಳೆದಿದ್ದೆ ಆ ಸಮಯದಲ್ಲಿ. ಆದ್ರೆ ಅಭಿಮಾನಿಗಳಿಗೆ ಆ ಪ್ರೀತಿಯೇ ಮುಳ್ಳಾಗ್ಬಿಟ್ಟಿದೆ. ದರ್ಶನ್ ಅಭಿಮಾನಿಯೊಬ್ಬ ಮಾಡಿರುವಂತಹ ಒಂದೇ ಒಂದು ಸಣ್ಣ ಎಡವಟ್ಟಿನಿಂದ ಚಂದು ಡೆವಿಲ್ ಸಿನಿಮಾದಲ್ಲಿ ನಟಿಸಬೇಕಾಗಿದ್ದಂತಹ ಅವಕಾಶವನ್ನೇ ಕಳೆದುಕೊಂಡಿದ್ದಾರೆ. ನಟ ದರ್ಶನ್ ಸ್ವತಃ ಈ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಅಲ್ಲದೆ ಅಭಿಮಾನಿಯ ವರ್ತನೆಗೆ ಬೇಸರವನ್ನ ಕೂಡ ದಾಸ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾಡಿದ್ರೆ ನಂಗೆ ಹತ್ರ ಆಗ್ತೀರಾ ಅಂತ ಅನ್ಕೊಂಡಿದ್ದೀರಾ? ಹತ್ರ ಆಗಲ್ಲ, ಇನ್ನೂ ದೂರ ಆಗ್ತೀರಾ ಅಂತ ಈ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಭಿಮಾನಿಯೊಬ್ಬ ಚಂದು ಕಾಲಿಗೆ ಬೀಳುತ್ತಿರುವಂತಹ ವಿಡಿಯೋವನ್ನ ಹಂಚಿಕೊಂಡಿರುವಂತಹ ಸಮಯದಲ್ಲಿ ದರ್ಶನ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲಿನ ಅಭಿಮಾನದಿಂದ ಅವನ ಕಾಲಿಗೆ ಬಿದ್ದರೆ ನನಗೆ ಹತ್ರ ಆಗ್ತೀರಾ ಅಂತ ಅನ್ಕೊಂಡಿದ್ದೀರಾ? ನೀವುಗಳು ಹತ್ರ ಆಗಲ್ಲ, ನನಗೆ ನೀವುಗಳು ಇನ್ನೂ ದೂರ ಆಗ್ತೀರಾ. ನನ್ನ ಎಲ್ಲ ಸೆಲೆಬ್ರಿಟಿಗಳಿಗೆ ಈ ಮೂಲಕ ತಿಳಿಸೋದು ಏನು ಅಂತಂದರೆ, ನನ್ನ ಮತ್ತು ನನ್ನ ಮಗ ಅಂದರೆ ನನ್ನ ಕುಟುಂಬದ ಮೇಲಿರುವಂತಹ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ವಿಡಿಯೋದಲ್ಲಿ ನಮ್ಮ ಮೇಲಿನ ಅಭಿಮಾನವು ಏನು ಯಾರ್ದೋ ಒಬ್ರು ಕಾಲಿಗೆ ಬೀಳೋದಾಗಿರಲಿ ಅಥವಾ ಚಂದು ಕಾಲಿಗೆ ಬೀಳೋದಾಗಿರಲಿ, ನನ್ನ ಮಗನ ಕಾಲಿಗೆ ಬೀಳೋದಾಗಿರಲಿ, ಆ ಥರ ಮಾಡಿದ್ರೆ ನನಗೆ ಹತ್ರ ಆಗ್ತೀನಿ ಅಂತ ಅನ್ಕೋಬೇಡಿ. ನನಗೆ ಅದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ ಅನ್ನೋದ್ರ ಬಗ್ಗೆ ದರ್ಶನ್ ಬರೆದುಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ. ಅಲ್ಲ, ನೀವು ಕಾಲಿಗೆ ಬಿದ್ರಿ, ಹೌದು, ಅವನ ಹೊಟ್ಟೆ ಮೇಲೆ ಹೊಡೆದಂಗಾಯ್ತು.